ಇನ್ನು ಜಿ ಪರಮೇಶ್ವರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೌದು, ಕೇಳ್ತಾ ಇದೆ ಸರ್. ನಾವು ಹಿರಿಯ ಮುತ್ಸದ್ದಿ ಅವರನ್ನ ಕಳ್ಕೊಂಡಿದ್ದೀವಿ ಇವತ್ತು. ಅವರ ವ್ಯಕ್ತಿತ್ವ, ಅವರ ರಾಜಕೀಯ ಒಂದಷ್ಟು ಹಾದಿ ಎಲ್ರಿಗೂ ಕೂಡ ಪ್ರೇರಣೆ ಅಂತಾನೆ ಹೇಳ್ಬೋದು. ನೀವು ಈ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ನೆನಪೋಸ್ಕೊಳ್ತೀರಾ ಸರ್? ರಾಜ್ಯ ಮತ್ತು ದೇಶ ಇವತ್ತು ಒಬ್ಬ ಮೇರು ವ್ಯಕ್ತಿತ್ವದ ರಾಜಕಾರಣಿಯನ್ನ, ಅದರಲ್ಲೂ ಕೂಡ ಒಬ್ಬ ಸ್ಟೇಟ್ಸ್ಮನ್ ಅನ್ನ ನಾವು ಕಳ್ಕೊಂಡಿದ್ದೇವೆ. ಬಹಳ ನೋವಾಗಿದೆ, ದುಃಖ ಆಗಿದೆ. ಇಂಥ ಒಂದು ನಷ್ಟವನ್ನ ಭರಿಸೋದಕ್ಕೆ ಬಹಳ ಕಷ್ಟ ಆಗ್ತದೆ ಅಂತ ಹೇಳಿ, ಸಾರ್ವಜನಿಕ ಬದುಕಿನಲ್ಲಿ ಕಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ. ಎಸ್ ಎಂ ಕೃಷ್ಣ ಅವರು ಬರೀ ಒಬ್ಬ ವ್ಯಕ್ತಿ ಅಲ್ಲ, ಅವರು ಅತ್ಯಂತ ದೂರದೃಷ್ಟಿಯನ್ನ ಇಟ್ಕೊಂಡಿದ್ದಂತ ಒಬ್ಬ ಸ್ಟೇಟ್ಸ್ಮನ್. ರಾಜಕಾರಣದಲ್ಲಿ ಅನೇಕ ಜನರನ್ನ ನಾವು ನೋಡಿದ್ದೇವೆ, ಆದ್ರೆ ಅಂಥ ವ್ಯಕ್ತಿತ್ವ ನಮ್ಗೆ ಇನ್ನು ಸಿಕ್ಕೋದಿಲ್ಲ. ಯಾರನ್ನ ಮನಸ್ಸನ್ನ ನೋಯಿಸದೆ, ಯಾರಿಗೂ ಕೂಡ ಅವರನ್ನ ಒಂದು ರೀತಿಯಲ್ಲಿ ಇನ್ಸಲ್ಟ್ ಮಾಡದೆ, ಬಹಳ ಅವರ ಮಾತುಗಳು, ಅವ್ರ ಪದ ಪ್ರಯೋಗ, ಅವರು ನಡ್ಕೊಳ್ತಾ ಇದ್ದಂತ ನೀತಿ, ಹೈಲಿ ಕಲ್ಚರ್ಡ್. ಅವರು ಒಬ್ಬ ವಿದ್ಯಾವಂತನಾಗಿ ಬೇರೆ ಹೊರದೇಶದಲ್ಲಿ ವ್ಯಾಸಂಗ ಮಾಡಿ ಬಂದು ಅವರ ಜೀವನದಲ್ಲಿ ಉದ್ದಕ್ಕೂ ಕೂಡ ಅವರು ಅದನ್ನೇ ಅಳವಡಿಸ್ಕೊಂಡು ಒಬ್ಬ ಹೈಲಿ ಕಲ್ಚರ್ಡ್ ಸ್ಟೇಟ್ಸ್ಮನ್ ಅಂತ ಹೇಳಿ ಅನ್ನಿಸ್ಕೊಂಡ್ರು. ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಕಾಂಟ್ರಿಬ್ಯೂಷನ್ ಕರ್ನಾಟಕದಲ್ಲಿ ನಾವ್ಯಾರು ಮರೆಯೋದಕ್ಕೆ ಸಾಧ್ಯ ಇಲ್ಲ. ITBT ಸೆಕ್ಟರ್ ಅನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಬೆಂಗಳೂರನ್ನ ಶಂಕೃಷ್ಣ ಅವರು. ಮತ್ತು ಬಹಳ ಅನೇಕ ತೀರ್ಮಾನಗಳನ್ನ ಜೊತೆಯಾಗಿ ಸವಾಲುಗಳನ್ನು ಎದುರಿಸಿದ್ರು. ವೀರಪ್ಪನ್ ಇರ್ಬೋದು, ಕಾವೇರಿ ಇರ್ಬೋದು, ಡ್ರಾಟ್ ಇರ್ಬೋದು, ಈ ತರದ್ದೆಲ್ಲ ಬಹಳ ಸವಾಲುಗಳನ್ನ ಕೂಡ ಅವರು ಎದುರಿಸಿದ್ರು. ಬಹಳ ಸಮಚಿತ್ತತೆಯಿಂದ ಎಲ್ಲವನ್ನು ಕೂಡ ತೆಗೆದುಕೊಳ್ಳೋದು. ಆಮೇಲೆ ಬೇರೆಯವರ ಅಭಿಪ್ರಾಯಕ್ಕೆ ಬಹಳಷ್ಟು ಮನ್ನಣೆಯನ್ನ ಕೊಡೋರು. ಕ್ಯಾಬಿನೆಟ್ ಅಲ್ಲಿ ಅವರು ತೀರ್ಮಾನ ಯಾವುದೇ ತಗೊಳ್ಳುವಾಗ ಎಲ್ಲರ ಅಭಿಪ್ರಾಯನೂ ಕೂಡ ತಗೊಂಡೇ ತೀರ್ಮಾನ ತಗೊಳ್ಳೋರು. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಈ ತೇಲ್ಗಿ ಕೇಸನ್ನ CBIಗೆ ಕೊಡ್ಬೇಕು ಅನ್ನುವಂತ ಸಂದರ್ಭದಲ್ಲಿ ತಗೊಂಡಂತ ತೀರ್ಮಾನ ಎಲ್ಲರನ್ನೂ ಕೂಡ ಅಭಿಪ್ರಾಯ ಕೇಳಿ ಆನಂತರ ಅವ್ರು ತೀರ್ಮಾನ ಮಾಡಿದ್ರು. ಅದು ಒಂದು ಉದಾಹರಣೆ ನನಗೆ ಇವತ್ತು ಕೂಡ ಜ್ಞಾಪಕಕ್ಕೆ ಬರುತ್ತೆ. ನನಗೆ ಬಹಳ ಹತ್ತಿರದಲ್ಲಿದ್ದಂಥವ್ರು. ಅನೇಕ ವಿಷಯಗಳನ್ನ ಅವರಿಂದ ನಾನು ಕಲ್ತ್ಕೊಂಡಿದ್ದೇನೆ. ಅನೇಕ ರೀತಿ ಅವರು ನಡ್ಕೊಳ್ತಾ ಇದ್ದ ನಡವಳಿಕೆಗಳನ್ನ ನಾನು ಕಲ್ತ್ಕೊಂಡಿದ್ದೇನೆ. ಅವರು ಕಾಂಗ್ರೆಸ್ ಅನ್ನ ತೊರೆದಿದ್ರು ಕೂಡ ಅವರು ಯಾವೊಬ್ಬ ಎಲ್ಲರ ಜೊತೆನೂ ಕೂಡ ಒಟ್ಟಾಗಿರ್ತಿದ್ರು, ಯಾರನ್ನೂ ಕೂಡ ದ್ವೇಷ ಮಾಡ್ತಾ ಇರಲಿಲ್ಲ. ಆ ರೀತಿಯ ವ್ಯಕ್ತಿತ್ವವನ್ನ ಹೊಂದಿದ್ರು. ನಿಮ್ಮೆಲ್ಲರ ಜೊತೆನೂ ಕೂಡ ಅದೇ ರೀತಿ ಬಾಂಧವ್ಯವನ್ನ ಅವ್ರು ಬೆಳೆಸ್ಕೊಂಡಿದ್ರು. ಹೌದು ನೋಡಿ, ಇವತ್ತಿನ ರಾಜಕಾರಣ ಎಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ, ವೈಯಕ್ತಿಕವಾದ ನಿಂದನೆಗಳು, ಪಬ್ಲಿಕ್ ಅಲ್ಲಿ ನಾವು ಒಬ್ಬರನ್ನೊಬ್ಬರು ದೂಷಣೆ ಮಾಡೋದು, ಮಾತನಾಡೋದು, ಶಬ್ದ ಪ್ರಯೋಗ ಮಾಡೋದು, ಇದೆಲ್ಲವನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಯಾವತ್ತು ಮಾಡಿದವರೇ ಇಲ್ಲ. ಅದು ನಮ್ಗೆ ಇವತ್ತಿಗೆ ಮಾದರಿ. ನಮ್ಮ ಯುವ ರಾಜಕಾರಣಿಗಳಿಗೆ ಅದೊಂದು ಮಾದರಿ. ಅಂಥದ್ದು ನಾವು ನೋಡಿದ್ದೇವಲ್ಲ, ಅದು ಇವತ್ತು ಬೇಕಾಗ್ತದೆ. ಪಬ್ಲಿಕ್ ಅಲ್ಲಿ ಒಬ್ಬರನ್ನೊಬ್ಬರು ಟೀಕೆ ಮಾಡಬಹುದು ವಿಷಯಗಳ, ಆದ್ರೆ ವೈಯಕ್ತಿಕವಾದ ಟೀಕೆ ಟಿಪ್ಪಣಿಗಳು, ನಾವು ಉಪಯೋಗ ಮಾಡ್ತಕ್ಕಂತ ಪದಗಳು, ಇವೆಲ್ಲ ಇವತ್ತು ಎಸ್ ಎಂ ಕೃಷ್ಣ ಅವ್ರನ್ನ ನೋಡಿ ನಾವು ಅನೇಕ ರೀತಿಯಲ್ಲಿ ಕಲ್ತ್ಕೊಂಡಿದ್ದಂಥದ್ದು. ಅದು ನೆನಪು ಬರುತ್ತೆ. ಅಲ್ಲ, ಅವರು ಹಲವು ವಿಚಾರಗಳಲ್ಲಿ ಮಾದರಿ ಆದ್ರೂ ಕೂಡ ಅವರು ಬಂದಂತಹ ಒಂದು ರಾಜಕೀಯ ದಾರಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಸವಾಲುಗಳನ್ನ ಅವ್ರು ಎದುರಿಸಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಕಾವೇರಿ ಬಗ್ಗೆ ಆಗಿರ್ಬೋದು, ಅವರ ನಿಲುವಾಗಿರ್ಬೋದು, ಅವ್ರು ತೆಗೆದುಕೊಂಡಂತಹ ತೀರ್ಮಾನಗಳಾಗಿರ್ಬೋದು, ಪಾದಯಾತ್ರೆ ಮಾಡಿದ್ದಾಗಿರ್ಬೋದು, ಆ ಸಂದರ್ಭದ ಒಂದಷ್ಟು ಇದನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗೆ ಸರ್? ಹೌದು, ಅವರು ಹೇಳೋರು ಯಾವಾಗ್ಲೂ ನಮ್ಗೆಲ್ಲ ಕೆಲವರಿಗೆ ತುಂಬಾ ಹತ್ತಿರದಲ್ಲಿದ್ದವ್ರಿಗೆ ಹೇಳೋರು, ನೋಡಿ ದೇವರಾಜ ಕಾಲದಲ್ಲಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದೆ, ಇದಕ್ಕಿದ್ದಾಗೆ ನನ್ನನ್ನ ಡ್ರಾಪ್ ಮಾಡಿದ್ರು. ಆ ಸಂದರ್ಭದಲ್ಲಿ ಬಹಳ ನೋವಾಯ್ತು. ಅವೆಲ್ಲ ಅದು ಆನಂತರ ಸಮಾಧಾನ ಮಾಡ್ಕೊಂಡೆ. ನಾನು ಇವತ್ತು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹೇಳಿದ ಮಾತು, ನಾನು ಮುಂದೆ ಒಂದಿನ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಅವತ್ತೇ ನಾನು ಮನ್ಸಲ್ಲಿ ಅಂದ್ಕೊಂಡೆ. ಅವಾಗ ಆಗ್ಲಿಲ್ಲ. ಆದ್ರೆ ನೋಡಿ ಇವತ್ತು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಅದೆಲ್ಲ ನನಗೆ ಜ್ಞಾಪಕ ಬರುತ್ತೆ ಅಂತೆಲ್ಲ ಹೇಳೋರು. ಅಂದ್ರೆ ಅವರ ಸಮಾಧಾನಕರವಾದಂತ ರೀತಿಯಲ್ಲಿ ಅವರು ಏನು ಜೀವನವನ್ನ ತೆಗೆದುಕೊಂಡು ಹೋಗ್ತಾ ಇದ್ರು, ಅದು ಇವತ್ತು ನಮ್ಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮಾದರಿ ಆಗಿದೆ. ಇದಕ್ಕಿದ್ದಂಗೆ ಏನೋ ರಿಯಾಕ್ಟ್ ಮಾಡ್ಕೊಡೋದು, ಏನೋ ಇದು ಮಾಡೋದು, ಆ ರೀತಿ ಅವತ್ತು ಮಾಡಿದವ್ರಲ್ಲ. ಅವರಿಗೆ ಕೇಂದ್ರದಲ್ಲಿ ರಾಜ್ಯಸಭಾ ಸಿಗ್ಲಿಲ್ಲ ಅಂತಾಗೂ ಕೂಡ ಅವರು
ಮನಸ್ಸಿಗೇನು ಅವರು ಪಬ್ಲಿಕ್ ರಿಯಾಕ್ಷನ್ ಏನು ಮಾಡಕ್ ಹೋಗ್ಲೇ ಇಲ್ಲ. ಬೇರೆ ಬೇರೆ ಯಾರಾದ್ರೂ ಆದ್ರೆ ಅದಕ್ಕೇನೋ ಬೇರೆ ಬೇರೆ ಮಾತಾಡ್ಬಿಡ್ತಾರೆ. ಆ ತರದವ್ರು ಅಲ್ವೇ ಅಲ್ಲ. ಬಹಳ ಸಮಚಿತ್ತತೆಯಿಂದ ಎಲ್ಲವನ್ನು ತೆಗೆದುಕೊಂಡು ಹೋಗುವಂತ ವ್ಯಕ್ತಿತ್ವ ಅವ್ರದ್ದು. ಇಸ್ ಎ ಸ್ಟೇಟ್ಸ್ಮನ್, ಮೋರ್ ದೆನ್ ಎನಿಥಿಂಗ್ ಇಸ್ ಎ ಸ್ಟೇಟ್ಸ್ಮನ್. ಬಹಳ ಬಹಳ ಸಮಾಧಾನವಾಗಿ ಇದ್ದಂತ ವ್ಯಕ್ತಿತ್ವ ಅವ್ರದ್ದು. ಈಗ ರಾಜಕೀಯದಲ್ಲಿ ನೀವು ಇದ್ದೀರಿ ಅಂತಂದ್ರೆ ಹಿರಿಯರಿಂದ ಸಾಕಷ್ಟು ವಿಚಾರಗಳನ್ನ ಕಲಿತಾ ಬರ್ತೀರಿ. ಯಾಕಂದ್ರೆ ನೀವು ಕೂಡ KPCC ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ರಿ, ಅವರು ಕೂಡ KPCC ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿ, ಅಂದ್ರೆ ಅವರಿಂದ ಯಾವ್ಯಾವ ವಿಚಾರಗಳನ್ನ ನೀವು ಅಳವಡಿಸ್ಕೊಂಡ್ರಿ, ಯಾವ್ಯಾವ ವಿಚಾರಗಳನ್ನ ಕಲ್ತಿದ್ರಿ ಸರ್? ಇನ್ನೂ ಬಹಳ ನನಗೆ ನಾನು ಅವರನ್ನ ಅನುಕರಣೆ ಮಾಡ್ತಕ್ಕಂಥದ್ದು ಒಂದು, ಸಮಾಧಾನವಾಗಿ ವಿಷಯಗಳನ್ನ ಕೇಳ್ಕೊಂಡು ನಮ್ಮ ಅಭಿಪ್ರಾಯಗಳನ್ನ ಏಕ್ದಮ್ ಮಾತಾಡಬಾರ್ದು. ನಮ್ಮ ಅಭಿಪ್ರಾಯವನ್ನ ಅವ್ರು ಏನ್ ಹೇಳ್ತಾರೆ ಅಂತ ಕೇಳ್ಕೋಬೇಕು. ನಮ್ಮ ಅಭಿಪ್ರಾಯನ ಅವ್ರಿಗೆ ಯಾರಿಗೋ ಹೇಳಿ ಹಿಂಗೆ ಅಂತ ನಾವೇ ಮೊದ್ಲೇ ಹೇಳೋದು ಅಂತದಲ್ಲ. ಹಾಗಾಗಿ ಅವರು ಯಾವತ್ತೂ ಕೂಡ ಎಕ್ಸ್ಪ್ರೆಷನ್ ಮಾಡ್ತಿರ್ಲಿಲ್ಲ. ಬಹಳ ವೆರಿ ಗುಡ್ ಲಿಸ್ನರ್, ತುಂಬಾ ಚೆನ್ನಾಗಿ ಕೇಳೋರು. ಕೇಳಿ ಆಮೇಲೆ ನಂದು ಏನ್ ತೀರ್ಮಾನ ಮಾಡ್ಬೇಕು ಅದನ್ನ ಮಾಡೋರು. ಜೊತೆಗೆ ಅವರ ಡ್ರೆಸ್ ಸೆನ್ಸ್ ಏನ್ ಅವರು ಇವತ್ತಿಗೂ ಕೂಡ ನಮ್ಮ ರಾಜ್ಯದಲ್ಲಿ, ನಾವು ಹೊರಗಡೆ ರಾಜ್ಯದಲ್ಲಿ ಹೇಳೋದಕ್ಕಿಂತ ನಮ್ಮ ರಾಜ್ಯದಲ್ಲಿ ಆ ರೀತಿ ಡ್ರೆಸ್ ಮಾಡೋರು ನಾನ್ ನೋಡ್ಲೇ ಇಲ್ಲ. ಯಾರು ಕೂಡ ಅವ್ರನ್ನೆಲ್ಲ ಕೆಲವು ಟೈಮ್ನಲ್ಲಿ ನಾವು ಏನ್ ಸರ್ ಎಲ್ಲಿ ಡಿಸೈನ್ ಮಾಡ್ತಿದ್ರಿ ಅಂದ್ರೆ ನಕ್ಬಿಡೋರು. ಅವರೇ ಎಲ್ಲ ಡಿಸೈನ್ ಮಾಡ್ಕೊಳ್ಳೋರು. ಅವ್ರ ಬಟ್ಟೆ ಎಲ್ಲ ಅವರೇ ಡಿಸೈನ್ ಮಾಡೋರು. ಬಹಳ ಅಂಥದ್ರಲ್ಲಿ ಬಹಳ ಒಂದು ನೋಡಿದ ತಕ್ಷಣ ಆ ಪರ್ಸನಾಲಿಟಿ ಕೃಷ್ಣ ಅವರು ಅಂತ ನೋಡಿದ ತಕ್ಷಣ ಅವ್ರನ್ನ ಏನೋ ವೆಲ್ ಡ್ರೆಸ್ಡ್, ಯಾವತ್ತೂ ಕೂಡ ಅವರು ಒಂದು ಶಾಬಿ ಆಗಿ ಡ್ರೆಸ್ ಮಾಡ್ಕೊಂಡಿದ್ದು ನೋಡ್ಲೇ ಇಲ್ಲ. ಬಹಳ ಅದು ಒಂದು. ಆಮೇಲೆ ಕ್ರೀಡೆಗೆ, ಶಿಕ್ಷಣಕ್ಕೆ ಇದೆಲ್ಲ ಬಹಳ ಎನ್ಕರೇಜ್ ಮಾಡೋರು. ಅವರು ಖುದ್ದು ಅವರೇ ಟೆನ್ನಿಸ್ ಪ್ಲೇಯರ್ ಆಗಿ ಕೊನೆವರೆಗೂ ಅವ್ರು ಓಡಾಡಕ್ ಆಗೋದಿಲ್ಲ ಅನ್ನೋವರೆಗೂ ಟೆನ್ನಿಸ್ ಆಡೋರು. ನಿಜ ಸರ್, ನಿಜ. ನೀವು ಹೇಳ್ತಿರುವಂತ ಪ್ರತಿ ಮಾತುಗಳು ಕೂಡ ಅವರ ವ್ಯಕ್ತಿತ್ವ ಮತ್ತೆ ಅವರ ರಾಜಕೀಯ ಹಾದಿಯನ್ನ ನಮಗೆ ಮತ್ತೆ ಮತ್ತೆ ಈ ರೀತಿ ಒಬ್ಬ ರಾಜಕಾರಣಿ ಬೇಕು ಅಥವಾ ಈ ರೀತಿಯ ಒಬ್ಬ ವ್ಯಕ್ತಿತ್ವ ನಮ್ಮ ಜೊತೆ ಇರಬೇಕಾಗಿತ್ತು ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳ್ತಾ ಇದೆ. ಆ ರೀತಿ ತಮ್ಮನ್ನ ತಾವು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡಿದ್ರು.